ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕಪೂರ್ಣ ಸ್ವಾಮಿನ್ ಮಮ ಶ್ರೀರಮಣ ಪ್ರಸೀದ. ಈ ಮಂತ್ರವು ಕೂಡ ಭಗವಂತನ ಪ್ರಾರ್ಥನೆಗಾಗಿಯೇ ಇರುವಂಥದ್ದು. ಮತ್ತೆ ಎಲ್ಲಾ ಪುಸ್ತಕಗಳಲ್ಲಿಯೂ ಈ ಶ್ಲೋಕ ಕಂಡು ಬರ್ತದೆ ಅಂತ ಏನಿಲ್ಲ ಅನ್ನೋದು ನಮ್ಮ ಗಮನದಲ್ಲಿ ಇರಲಿ. ಕೆಲವು ಪುಸ್ತಕಗಳಲ್ಲಿದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಅದೇನೇ ಇದ್ರೂ ಅದರ ಅಭಿಪ್ರಾಯವನ್ನ ಹೀಗೆ ಇಲ್ಲಿ ಹೇಳಿರ್ತೇನೆ. ಹೇ ನಾರಾಯಣ ಅಂತ ಭಗವಂತನ ಸಂಬೋಧನೆ. ಜ್ಞಾನ ಸುಖೈಕಪೂರ್ಣ, ಜ್ಞಾನದಿಂದಲೂ ಸುಖದಿಂದಲೂ ಮಾತ್ರ ಪೂರ್ಣನಾದವನೇ, ರಕ್ತಮಾಂಸಗಳ ಸ್ವರೂಪ ಇಲ್ಲದವನೇ, ಸ್ವಾಮಿನ್ ಒಡೆಯನೇ, ಶ್ರೀರಮಣ ಲಕ್ಷ್ಮೀರಮಣನೇ, ತ್ವಂ ನೀನು, ಪ್ರಾಣಭೃತಾಂ ಎಲ್ಲ ಜೀವಿಗಳಿಗೆ, ಪ್ರಣೇತ್ರ ಪ್ರೇರಕನಾದ, ಪ್ರಾಣಾಧಿನಾಥೇನ ಮುಖ್ಯ ಪ್ರಾಣ ಎನಿಸಿದ, 49 ಜನ ಮರುತ್ತುಗಳಲ್ಲೂ ಕೂಡ 49 ಜನ ಮರುತ್ತುಗಳಿಗಿಂತಲೂ ಉತ್ತಮನಾದಂತಹ, ಸಮೀರಣೇನ ಸಮೀರಣ ಎಲ್ಲರನ್ನೂ ಪ್ರೇರಿಸುವವನು ಎಂಬ ಅರ್ಥವನ್ನು ಕೊಡುವಂತಹ ಸಮೀರಣ ಅಥವಾ ಸಮೀರ ಎಂಬ ಶಬ್ದದಿಂದ ವಾಚ್ಯನಾದಂತಹ ಮುಖ್ಯ ಪ್ರಾಣನಿಂದ, ಆರಾಧ್ಯಸೆ ಪೂಜಿಸಲ್ಪಡ್ತಿ, ಮಮ ನನಗೆ, ಪ್ರಸೀದ ಪ್ರಸನ್ನನಾಗು. ನಾರಾಯಣ ಅಂತ ಅವನಿಗೆ ಅಲ್ಲಿ ಸಂಬೋಧನೆ ಕಾಣಿಸ್ತದೆ. ನಾರಾಯಣ ಅನ್ನೋದಕ್ಕೆ ನರ ಅಂದ್ರೆ ಭಗವಂತ. ಆ ಭಗವಂತನಿಂದ ಹುಟ್ಟಿದಂತಹ ಎಲ್ಲ ತತ್ವಗಳನ್ನು ನಾರ ಅಂತ ಹೇಳಬೇಕು. ಆ ತತ್ವಗಳಲ್ಲಿ ಅವ್ಯಕ್ತ ತತ್ವ ಮೊದಲಾದ ಎಲ್ಲ ತತ್ವಗಳಲ್ಲಿಯೂ ಸನ್ನಿಹಿತನಾದವನು. ಅವೇ ಆತನಿಗೆ ವಿಗ್ರಹದಂತೆ. ಆದ್ರಿಂದ ಆತನನ್ನ ನಾರಾಯಣ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮತ್ತೆ ನಾರ ಅಂದ್ರೆ ನೀರು. ಆ ನೀರ ಮೇಲೆ ಪ್ರಳಯ ಕಾಲದಲ್ಲಿ ಮಲಗಿದವನು, ಆ ಅರ್ಥ ಇದೆ. ಮತ್ತೆ ನೀರು ಕೂಡ ಇವನನ್ನೇ ಅವಲಂಬಿಸಿದೆ. ಇವನಿಲ್ಲದ ನೀರಿರುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ಆತನನ್ನ ನಾರಾಯಣ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಎಲ್ಲ ಶಬ್ದಗಳ ಅರ್ಥಗಳನ್ನು ಹಿಂದೆ ನೋಡಿದ್ದೇವೆ. ಇದು ಆ ಭಗವಂತನ ಪ್ರಾರ್ಥನಾ.